ಎಲ್ಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ಅವರೆಬೇಳೆ ಸಾರು ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೆ. ಅದ್ರ ಕಾಂಬಿನೇಷನ್ ಆಗಿ ನಾನು ಅಕ್ಕಿ ಕಡುಬು ಮಾಡಿದ್ದೆ. ಆ ಅಕ್ಕಿ ಕಡುಬಿಗೆ ಹೇಗೆ ಮಾಡೋದಂತ ನೋಡೋಣ. ಕಡುಬು ಮಾಡೋದಕ್ಕೆ ಇಲ್ಲಿ ನಾನು ಅಕ್ಕಿ ತೊಳೆದು ಹಂಗೆ ನೀರು ಸೋರು ಹಾಕಿದ್ದೀನಿ, ನೀರೆಲ್ಲ ಹೋಗೋ ತನಕ. ಈ ಥರ ಡ್ರೈ ಆಗಿರಬೇಕು. ಅದ್ರ ಜೊತೆಗೆ ಸ್ವಲ್ಪ ಸಾಸಿವೆ ಹಾಕೊಂಡು ನೀಟಿಗೆ ಚಿಕ್ಕ ಜಾರಲ್ಲಿ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಪುಡಿ ಮಾಡ್ಕೊಂಡು ಈ ಥರ ತರಿಯಾಗಿ ಪುಡಿ ಮಾಡ್ಕೋಬೇಕು. ಇಷ್ಟು ತರಿಯಾಗಾದರೆ ಸಾಕು. ಹಿಂಗೆ ಎಲ್ಲನೂ ನಾವು ಪುಡಿ ಮಾಡ್ಕೊಂಡು ಇಟ್ಕೋಬೇಕು. ನೋಡಿ, ಇಷ್ಟ ಆಗಿರಬೇಕು. ಮತ್ತೊಂದು ಪಾತ್ರೆಯಲ್ಲಿ 1.5 ಲೀಟ್ರ್ 2 ಲೀಟ್ರು ಅಷ್ಟು ನೀರು ಹಾಕ್ಕೊಂಡು ಇದಕ್ಕೆ ಸಬ್ಸಿಗೆ ಸೊಪ್ಪು ಮತ್ತು ಸಂಬಾರ ಸೊಪ್ಪನ್ನ ನೀರಿಗೆ ಹಾಕೊಳ್ಳೋಣ. ಅದ್ರ ಜೊತೆ ಉಪ್ಪು ನಿಮಗೆ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಹಾಕೋಬಿಟ್ಟು ಒಂಚೂರು ನಾವು ಏನು ಪುಡಿ ಮಾಡ್ಕೊಂಡಿರ್ತೀವಿ ಅದನ್ನು ಸ್ವಲ್ಪ ಹಾಕೋಣ. ಇದು ಹಾಕೋದ್ರಿಂದ ಉಪ್ಪು ಬರಲ್ಲ ಅನ್ನೋದಕ್ಕೋಸ್ಕರ. ಮತ್ತು ನಾವೇನು ಪುಡಿ ಮಾಡ್ಕೊಂಡಿರ್ತೀವಿ ನೀರು ಕುದಿ ಬಂದಾಗ ಅದೆಲ್ಲನೂ ಹಾಕೊಳ್ಳೋಣ. ಪೌಡರ್ನ ತರಿ ರವೆ ಥರ ಇರುತ್ತೆ, ಅದು ಹಾಕೊಳ್ಳೋಣ. ಇದೇನು ಗಂಟಾಗುತ್ತೆ ಒಂದೇ ಸಲ ಹಾಕಿದರೆ ಅನ್ನೋದೇನಿರಲ್ಲ. ತರಿ ಇರುತ್ತಲ್ಲ, ಗಂಟೇನಾಗಲ್ಲ. ಇವಾಗ ಒಂದು ಕೋಲ್ ಹಾಕೊಂತಿದ್ದೀವಿ. ಮುದ್ದೆ ತಿರ್ಗೋದಕ್ಕೆ ಏನು ಇಟ್ಕೊಂಡಿರ್ತೀವಿ ಆ ಕೋಲ್ ಹಾಕೊಂಡಿದ್ದೀನಿ. ನೀಟಾಗಿ ಈ ಥರ ಕುದಿ ಬರಬೇಕು. ಅವಾಗ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಗಂಟಾಗುತ್ತೆ, ಅದೇನು ತಲೆ ಕೆಡ್ಸ್ಕೊಳ್ಳೋದು ಬೇಕಿಲ್ಲ. ನೀಟಾಗಿ ಹೆಂಗೆ ಕಂಫರ್ಟೇಬಲ್ ಕೆಳಗಡೆ ಇಟ್ಕೊಂಡು ನೀಟಾಗಿ ಹೊಂದಿಸ್ಕೊಂಡ್ರೆ, ಮುದ್ದೆ ಹೆಂಗೆ ನಾವು ಹೊಂದಿಸ್ಕೊಂತೀವಿ ಆ ಥರ ಹೊಂದಿಸ್ಕೊಂಡ್ರೆ ಆಗುತ್ತೆ. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದು ನಮಗೆ ಗೊತ್ತಾಗುತ್ತೆ. ಇನ್ನು ಫುಲ್ ಬೇಯಿಸ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನಾವು ಸ್ಟೀಮಲ್ಲಿ ಇನ್ನೊಂದ್ಸಲ ಕಡುಬು ಬೇಯಿಸ್ಬೇಕಲ್ಲ. ಒಂದು ಕುದಿ ಬಂದಮೇಲೆ ಈ ಥರ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಅಕಸ್ಮಾತ್ ಈ ಟೈಮಲ್ಲಿ ಏನಾದರೂ ತೆಳ್ಳಗಾಯಿತು ಅಂದರೆ ಆ ಟೈಮಲ್ಲಿ ಅಕ್ಕಿ ಹಿಟ್ಟಿರುತ್ತಲ್ಲ ಅದನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಕೂಡ ಮಾಡ್ಕೋಬೋದು. ಏನೋ ಫುಲ್ ತೆಳ್ಳಗಾಯಿತು ಅನ್ನೋದಿದ್ರೆ. ಮತ್ತು ಇನ್ನೊಂದು ಕಡೆ ಇಡ್ಲಿ ಪಾತ್ರೆ ಇಟ್ಟಿದ್ದೀನಿ. ಇಲ್ಲಾಂದರೆ ಬೇರೆ ಪಾತ್ರೆಗಳು ಕೂಡ ಮಾಡ್ಬೋದು. ಅಲ್ಲಿ ಈ ಥರ ಬೇರೆ ಪಾತ್ರೆಯಲ್ಲಿ ಅಂದರೆ ಒಂದು ತಟ್ಟೆ ಇಟ್ಬಿಟ್ಟು ಮಾಡ್ಬೋದು. ಇಷ್ಟು ನೀರು ಇಟ್ಟಿದ್ದೀನಿ. ಅದ್ರ ಮೇಲೆ ಒಂದು ಪ್ಲೇಟ್, ಈ ಥರ ಇಡ್ಲಿ ಪಾತ್ರೆ ಪ್ಲೇಟ್ ಹಾಕಿದ್ದೀನಿ. ಹಾಕಿ ಸ್ವಲ್ಪ ನೀರು ಕಾಯೋ ತನಕ ಬಿಡಬೇಕು. ಅಷ್ಟರಲ್ಲಿ ನಾವು ಇದನ್ನ ನೀಟಾಗಿ ಹೊಂದಿಸ್ಕೊಳ್ಳೋಣ. ನೀವು ಆ ಇಡ್ಲಿ ಪಾತ್ರೆ ಇಲ್ಲ ಅಂದರೆ ಮಾಮೂಲಿ ಪಾತ್ರೆಗೂ ಒಂದು ಸ್ವಲ್ಪ ನೀರಿಟ್ಟು ಸ್ಟ್ಯಾಂಡ್ ಇಟ್ಟು ತಟ್ಟೆ ಇಟ್ಟು ಅದ್ರ ಮೇಲೆ ಕೂಡ ಇಡ್ಬೋದು. ನೀಟಾಗಿ ಎಲ್ಲ ಹೊಂದಿಸ್ಕೊಬಿಟ್ಟು ಒಂದು ಪ್ಲೇಟ್ಗೆ ಹಾಕೊಳ್ಳೋಣ. ಸ್ವಲ್ಪ ರವೆ ಥರ ಇದೇನು ತಲೆ ಕೆಡಿಸ್ಕೋಬೇಕಿಲ್ಲ. ನಾವು ಸ್ಟೀಮ್ ಮಾಡಿದಾಗ ಅದು ಅಳ್ಳುತ್ತಲ್ಲ, ಚೆನ್ನಾಗಿರುತ್ತೆ. ಈ ಥರ ರೌಂಡ್ ಮಾಡ್ಕೊಂಡು ನಿಮ್ಗೆ ಯಾವ ಶೇಪ್ ಬೇಕಾ ಶೇಪ್ ಮಾಡ್ಕೋಬೋದು. ನಾವು ಈ ಥರ ಮಾಡ್ತಾಯಿದ್ದೀವಿ. ಈ ಥರ ಎಲ್ಲನೂ ಈ ಥರ ಮಾಡ್ಕೊಳ್ಳೋಣ. ಅಷ್ಟರಲ್ಲಿ ಪಾತ್ರೆ ನೀರು ಕಾದಿರುತ್ತೆ. ಸುಡ್ತಾ ಇರುತ್ತೆ. ಒಂದು ತಣ್ಣೀರು ಇಟ್ಕೊಂಡು, ತುಂಬ ಸುಡ್ತಾ ಇರುತ್ತೆ, ತಣ್ಣೀರು ಇಟ್ಕೊಂಡು ಹೆಚ್ಕೊಂಡು ನೀರ ಕೈ ಹೆಚ್ಕೊಂಡು ಈ ಥರ ಎಲ್ಲನೂ ಈ ಥರ ಉಂಡೆ ಮಾಡ್ಕೊಳ್ಳೋಣ. ನೀಟಾಗಿ ಈ ಥರ ರನ್ ಮಾಡ್ಕೊಂಡ್ಮೇಲೆ ಒಂದು ಬೌಲ್ಗೆ ಹಾಕ್ಕೊಂಡು ಈ ಥರ ಕಾದಿರುತ್ತೆ, ತುಂಬ ಸುಡ್ತಾ ಇರುತ್ತೆ. ಇವಾಗ ನಾವು ಅದು ನಮಗೂ ಕೈ ಎತ್ಕೊಳಕ್ಕೆ ಆಗ್ತಿರಲ್ಲ, ಸ್ವಲ್ಪ ನೀರು ಕೈ ಮಾಡಿಕೊಂಡು ಒಂದೊಂದೇ ಜೋಡಿಸ್ಕೊಳ್ಳೋಣ ಈ ಥರ ಆ ಪ್ಲೇಟ್ ಮೇಲೆ. ಈ ಥರ ನೀಟಾಗಿ ಎಲ್ಲನೂ ಫಿಲ್ ಮಾಡಿದ್ಮೇಲೆ ಕ್ಲೋಸ್ ಮಾಡೋಣ, ಮುಚ್ಚೋಣ.
ಲೋಡ್ ಮಾಡಿ ಒಂದು 10 to 15 ಮಿನಿಟ್ಸ್ ಸಾಕು. ನಮಗೆ ಗೊತ್ತಾಗುತ್ತೆ ಅದು ರವೆ ರವೆ ಥರ ಇದೆ, ರವೆ ಎಲ್ಲ ಅವರೇ ಅಳ್ಳಿ ನಮಗೆ ಗೊತ್ತಾಗುತ್ತೆ. ಆ ಟೈಮಲ್ಲಿ ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಬೆಸ್ಟ್ ಕಾಂಬಿನೇಷನ್ ಮತ್ತು ಇದು ಚಿಕನ್ ಸಾಂಬಾರ್ಗೆ ತುಂಬ ಬೆಸ್ಟ್ ಕಾಂಬಿನೇಷನ್, ತುಂಬ ಚೆನ್ನಾಗಿರುತ್ತೆ. ನಾವಿಲ್ಲ ಕಾಯಿ ತಿಂಡಿ ಜೊತೆನೂ ತಿನ್ಬೋದು. ನಾನು ಲಂಚ್ ಬಾಕ್ಸಿಗೆ ಕಟ್ತೀನಿ ಅಂದರೆ ನಾವು ಬೇಯಕ್ಕೆ ಹಾಕ್ತೀವಲ್ಲ, ಆ ಟೈಮಲ್ಲಿ ಕೊಬ್ಬರಿ ತುರಿ, ಸ್ವಲ್ಪ ಪೆಪ್ಪರ್ ಪುಡಿ ಅದೆಲ್ಲನೂ ಹಾಕಿದರೆ ನಮಗೇನು ಚಟ್ನಿ ಬೇಕಾಗಿಲ್ಲ, ಹಂಗೆ ಡೈರೆಕ್ಟಾಗಿ ತಿನ್ಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹೇಗಿತ್ತು ಅಂತ ತಿಳಿಸಿ.